ಕತೆ ಪ್ರೀತಿಯ ಗೊಂದಲ, ನಂಬಿಕೆ ಮತ್ತು ಸಂಬಂಧಗಳ ನೈತಿಕತೆ ಕುರಿತಾದ ಭಾವನಾತ್ಮಕ ಪಯಣವನ್ನು ತೋರಿಸುತ್ತದೆ. ಗೋಪ್ಯ ಪ್ರೇಮ ನಂದಿನಿ ಮತ್ತು ಆಕಾಶ್ ಮದುವೆಯಾದವರು. ಅವರಿಬ್ಬರ ಜೀವನವು ಸಿಹಿಸಿಹಿಯಾಗಿಯೇ ಸಾಗುತ್ತಿತ್ತು. ಆದರೆ ಆಕಾಶ್ನ ಬಾಲ್ಯದ ಗೆಳೆಯ ವಿಜಯ್ ಅವರ ಜೀವನದಲ್ಲಿ ನಂದಿನಿಗೆ ಹೊಸ ಆಕರ್ಷಣೆಯಾಗಿ ತೋರಿಬಂದ. ವಿಜಯ್ ಸ್ವಾಭಾವಿಕವಾಗಿ ಮೋಹಕನಾಗಿದ್ದ. ಆತ ನಂದಿನಿಗೆ ಪ್ರೀತಿಯ ಹೊಸ ಅರ್ಥವನ್ನು ತೋರಿಸಿದ. ಅವರಿಬ್ಬರೂ ಕುಹಕದ ಮಾಯೆಯಂತಾದ ಪ್ರೀತಿಯ ಹಾದಿಯಲ್ಲಿ ಸಾಗತೊಡಗಿದರು. ಪ್ರತಿದಿನ ಆಕೆಯ ಮನಸ್ಸು ವಿಜಯ್ ಕಡೆಗೆ ಒಲಿಯತೊಡಗಿತು. ಮೊದಲಿಗೆ ಅದು ಕೇವಲ ಸ್ನೇಹವಾಗಿತ್ತು, ಆದರೆ ಹತ್ತಿರವಾಗುತ್ತಲೇ ಅದು ಪ್ರಣಯದ ಮಾರ್ಗವನ್ನು ಹಿಡಿಯಿತು. ನಂದಿನಿ ಆಕಾಶ್ಗೆ ಗೊತ್ತಿಸದೆ ಅತಿ ನಿಗೂಢವಾಗಿ ವಿಜಯ್ ಅನ್ನು ಭೇಟಿಯಾಗತೊಡಗಿದಳು. ಆಕೆಯ ಮನಸ್ಸು ಒಂದು ಕಡೆ ಆಕಾಶ್ನ ಪ್ರಾಮಾಣಿಕ ಪ್ರೀತಿಯಲ್ಲಿ ತೂಗುತ್ತಿದ್ದರೆ ಮತ್ತೊಂದೆಡೆ ವಿಜಯ್ನ ಸೆಳೆಯುವ ಪ್ರಭಾವಕ್ಕೆ ತುತ್ತಾಗಿತ್ತು. ಇದು ತಪ್ಪಾ? ಆಕೆ ತನ್ನನ್ನು ತಾನೇ ಪ್ರಶ್ನಿಸುತ್ತಿದ್ದಳು. ಆದರೆ ವಿಜಯ್ ಜೊತೆಗೆ ಕಳೆದ ಕ್ಷಣಗಳು ಅವಳ ಮನಸ್ಸನ್ನು ಶಾಂತಗೊಳಿಸುತ್ತಿದ್ದವು. ಒಂದು ದಿನ ಆಕಾಶ್ ಅನುಮಾನಕ್ಕೆ ಒಳಗಾದ. ನಂದಿನಿಯ ನಡವಳಿಕೆ ಬದಲಾದಿತ್ತು. ಅವಳು ಸಾಕಷ್ಟು ಹೊತ್ತು ಕಳೆಯುತ್ತಿದ್ದ ಸ್ಥಳಗಳು, ವಿಳಂಬವಾಗಿ ಮನೆಗೆ ಬರುವುದು, ಇವೆಲ್ಲವೂ ಆತನನ್ನು ಕಾಡತೊಡಗಿದವು. ಆಕಾಶ್ ತಾನು ಯೋಚಿಸಿದದ್ದೇನೋ ತಪ್ಪು ಎಂಬ ಭ್ರಮೆಯಿಂದ ಹೊರಬರಲು ಒಮ್ಮೆ ನಂದಿನಿಯನ್ನು ಅನುಸರಿಸುವ ನಿರ್ಧಾರ ಮಾಡಿದ. ಅದೇ ದಿನ ನಂದಿನಿ ವಿಜಯ್ ಹತ್ತಿರ ಹೋಗಿ ಕಣ್ಣೀರಿನಲ್ಲೇ ಮಾತನಾಡುತ್ತಿದ್ದರು. ಇದು ಎಷ್ಟು ದಿನ ಹೀಗೆ ಸಾಗಿದೆ ವಿಜಯ್? ನಾನು ನನ್ನ ಗಂಡನನ್ನು ಮೋಸಗೊಳಿಸುತ್ತಿರುವೆ. ಆಕಾಶ್ ದೂರದಿಂದ ಕೇಳಿ ಬೆಚ್ಚಿಬಿದ್ದ. ನಂದಿನಿ, ನೀನು ನನ್ನನ್ನು ಮೋಸಗೊಳಿಸುತ್ತಿದ್ದೀಯಾ ಎಂದು ಆಕೆಯ ಮುಂದೆ ಬಂದು ನಿಲ್ಲಿದ. ನಂದಿನಿಗೆ ಮಾತು ಹೊರಡಲಿಲ್ಲ. ವಿಜಯ್ ತಲೆ ತಗ್ಗಿಸಿದ್ದ. ಆ ಕ್ಷಣದಲ್ಲಿ ನಂದಿನಿಯ ಪ್ರೀತಿ ಎಲ್ಲಿ ಬಿದ್ದಿತೋ, ಆಕಾಶ್ನ ನಂಬಿಕೆ ಎಲ್ಲಿ ಮುರಿದಿತೋ ಅವರಿಬ್ಬರೂ ಅರಿಯಲಾರೆ. ಗೋಪ್ಯ ಪ್ರೇಮ, ತಪ್ಪಾದರೂ ತೊಲಗದ ಪ್ರೀತಿ. ನಂದಿನಿ ಒಂದೆರಡು ಬಾರಿ ವಿಜಯ್ ಜೊತೆ ಕುಳಿತು ಮಾತನಾಡಿದಂತೆ ಕಂಡರೂ ಆಕೆಯ ಹೃದಯದಲ್ಲಿ ಹೊಸ ಪ್ರಪಂಚವೇ ನಿರ್ಮಾಣವಾಗಿತ್ತು. ಆಕಾಶ್ನೊಂದಿಗೆ ಜೀವನ ಸುಖಕರವಾಗಿದ್ದರೂ ಅದರಲ್ಲಿ ಹಚ್ಚಹಸಿರು ಪ್ರೀತಿ ಇಲ್ಲದಂತೆ ಅನಿಸುತ್ತಿತ್ತು. ಆದರೆ ವಿಜಯ್, ಅವನು ನಗುವಷ್ಟೇ ಸಾಕು. ಆಕೆಯ ಮನಸ್ಸು ಮಧುರ ಭಾವನೆಯ ಹಸಿರು ತೋಟದಲ್ಲಿ ಮಿಡಿಯುತ್ತಿತ್ತು. ಪ್ರತಿದಿನ ಆಕೆಯ ಹೃದಯದ ಹೊರೆ ಹೆಚ್ಚಾಗುತ್ತಾ ಹೋಯಿತು. ಒಂದು ದಿನ ವಿಜಯ್ ಕೈ ಹಿಡಿದು, ನಾವು ಹೀಗೆ ಯಾರಿಗೂ ಗೊತ್ತಾಗದಂತೆ ಭೇಟಿಯಾಗೋದು ಸಾಕಾಗಿದೆ. ನನಗೆ ನಿನ್ನ ಜೊತೆ ಬದುಕಬೇಕು ಎಂದು ಹೇಳಿದಳು. ಆದರೆ ನಂದಿನಿ, ನೀನು ಮದುವೆಯಾದವಳು. ವಿಜಯ್ ಗೊಂದಲದಲ್ಲಿ. ಆದರೆ ಪ್ರೀತಿಯ ಹಕ್ಕು ಯಾರಿಗೂ ತಪ್ಪಿಸಲು ಸಾಧ್ಯವಿಲ್ಲ ವಿಜಯ್. ಆಕಾಶ್ ಒಬ್ಬ ಒಳ್ಳೆಯ ವ್ಯಕ್ತಿ, ಆದರೆ ಅವನಿಗೆ ನಾನು ಪ್ರೀತಿಸುವುದೇನೋ ಸತ್ಯ, ಆದರೆ ಅವನನ್ನು ಪ್ರೀತಿಸುತ್ತೇನೆ ಎಂದರೆ ಅದು ಸುಳ್ಳು. ವಿಜಯ್ ತುಸು ಹೊತ್ತು ಮೌನವಾಗಿದ್ದ. ಆದರೂ ಅವನಿಗೆ ಆಕೆಯ ಪ್ರೀತಿಯಲ್ಲಿ ಸಂದೇಹವಿರಲಿಲ್ಲ. ಆ ದಿನ ಇಬ್ಬರೂ ಒಟ್ಟಾಗಿ ಹೋಗಲು ನಿರ್ಧರಿಸಿದರು. ಈ ಮದುವೆಯ ಬಂಧನದಿಂದ ಮುಕ್ತರಾಗಿ ಹೊಸ ಜೀವನ ಶುರುಮಾಡಲು. ಒಂದು ರಾತ್ರಿ ನಂದಿನಿ ಮನೆ ಬಿಟ್ಟು ಹೋದಳು. ಆಕಾಶ್ ರಾತ್ರಿ ತಡವಾಗಿ ಮನೆಗೆ ಬಂದಾಗ ಆಕೆ ಇಲ್ಲ. ಕಷ್ಟದಂತೆ ಆಕೆಯ ಪತ್ನಿ ದಾರಿಗೆ ಬಿಟ್ಟ ಪತ್ರವನ್ನು ತೆರೆದು ಓದಿದ. ಕ್ಷಮಿಸಿ ಆಕಾಶ್, ನಾನು ನಿನ್ನನ್ನು ಮೋಸಗೊಳಿಸುತ್ತಿರುವೆ. ಆದರೆ ಇದನ್ನು ಮುಂದುವರಿಸಲು ಸಾಧ್ಯವಿಲ್ಲ. ನಾನೊಬ್ಬ ಪಾತಕಿ. ಆದರೆ ನನ್ನ ಹೃದಯ ಮೌನವಾಗಲು ಸಾಧ್ಯವಿಲ್ಲ. ನಾನು ವಿಜಯ್ನನ್ನು ಪ್ರೀತಿಸುತ್ತೇನೆ. ಈ ಸಂಬಂಧವು ನಿನ್ನ ಮೇಲೆ ಅನ್ಯಾಯ ಮಾಡುತ್ತಿದೆ. ನಾನು ಹೋಗುತ್ತಿದ್ದೇನೆ. ಮರುಳಾದ ಪ್ರೀತಿಯ ಪಯಣಕ್ಕೆ ಆಕಾಶ್ ಕುಸಿದು ಕುಳಿತ. ಗೋಪ್ಯ ಪ್ರೇಮ, ನಂಬಿಕೆಗೆ ಮರಳಿದ ಪ್ರೀತಿ. ನಂದಿನಿ ವಿಜಯ್ನೊಂದಿಗೆ ಓಡಿ ಹೋಗಿದ್ದಳು. ಹೊಸ ಪ್ರೀತಿಯ ಕನಸುಗಳೊಂದಿಗೆ ಹೊಸ ಜೀವನ ಶುರು ಮಾಡಬೇಕು ಎಂಬ ಉತ್ಸಾಹದೊಂದಿಗೆ ಅವಳು ಮನೆಯಿಂದ ದೂರ ಸರಿಯಿತು. ಆದರೆ ಆ ಕನಸುಗಳು ಶೀಘ್ರವೇ ವಾಸ್ತವದ ಹೊಡೆತಕ್ಕೆ ತುತ್ತಾದವು. ನಂದಿನಿ ಮತ್ತು ವಿಜಯ್ ಒಂದು ಅಪರಿಚಿತ ಊರಿಗೆ ಹೋದರು. ಹೊಸ ಜೀವನವನ್ನು ಕಟ್ಟಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ದಿನಗಳು ಕಳೆಯುತ್ತಾ ಹೋದಂತೆ ವಿಜಯ್ನ ವರ್ತನೆಯಲ್ಲಿ ಬದಲಾವಣೆ ಕಾಣಿಸತೊಡಗಿತು. ಪ್ರಾರಂಭದಲ್ಲಿ ತೋರಿದ ಆತುರ, ಪ್ರೀತಿ ಎಲ್ಲವೂ ಮಂಕಾಗತೊಡಗಿದವು. ವಿಜಯ್ ಈಗ ಮೊದಲಿನಂತಿರಲಿಲ್ಲ. ನೀವಿಬ್ಬರೂ ಓಡಿ ಬಂದಿದ್ದೀರಿ, ಆದರೆ ಈ ಜಗತ್ತಿನಲ್ಲಿ ನಮ್ಮ ಸ್ಥಾನ ಎಲ್ಲಿ ಎಂದು ವಿಜಯ್ ಒಮ್ಮೆ ಕೇಳಿದಾಗ ನಂದಿನಿ ಮೊಟ್ಟಮೊದಲ ಬಾರಿಗೆ ಭಯಗೊಂಡಳು. ಅವನು ಪ್ರೀತಿ ಮಾತ್ರವಲ್ಲ, ಭವಿಷ್ಯವೂ ಬೇಕಾದವನೇ. ಕಳೆದ ಕೆಲವು ದಿನಗಳಲ್ಲಿ ಆಕೆಗೆ ಸ್ಪಷ್ಟವಾಯಿತು, ಪ್ರೀತಿ ಒಂದು ಭಾವನೆ ಮಾತ್ರವಲ್ಲ, ಅದು ನಂಬಿಕೆಯ ಬಲದಿಂದ ಬದುಕಬೇಕು. ಆಕೆಯ ಗಂಡ ಆಕಾಶ್ ಅವಳನ್ನು ಪ್ರೀತಿಸಿದ್ದ. ಅವನು ವಿಶ್ವಾಸವನ್ನು ಕೊಟ್ಟಿದ್ದ. ಆದರೆ ನಂದಿನಿ ಆ ನಂಬಿಕೆಯನ್ನು ಧೂಳಿಪಟ್ಟೆಯಾಗಿಸಿದ್ದಳು. ಒಂದು ರಾತ್ರಿ ಆಕೆಗೆ ತಾಳ್ಮೆ ತೀರಿತು. ಇದು ನಾನು ಬಯಸಿದ್ದ ಪ್ರೀತಿ ಅಲ್ಲ ಎಂದು ಅವಳಿಗೆ ಮನಸ್ಸಲ್ಲಿ ಗೊತ್ತಾಯಿತು.
ಆಕೆಗೆ ಆಕಾಶ್ ನೆನಪಾಯಿತೇ ಹೊರತು ವಿಜಯ್ ಪ್ರೀತಿ ಉಳಿಯಲಿಲ್ಲ. ನಂದಿನಿಯ ಮರಳುವ ನಿರ್ಧಾರ. ನಂದಿನಿ ತಕ್ಷಣವೇ ಬಸ್ ಹಿಡಿದು ಮನೆಗೆ ಹಿಂತಿರುಗಲು ನಿರ್ಧರಿಸಿದಳು. ಅದು ಸುಲಭ ನಿರ್ಧಾರವಾಗಿರಲಿಲ್ಲ. ಅವಳು ಮನೆ ತಲುಪಿದಾಗ ರಾತ್ರಿ ತುಂಬಾ ತಡವಾಗಿತ್ತು. ಹೌದು, ದಾರಿಯಲ್ಲಿ ನಿಂತು ಕಿವುಂಡು ಮನೆಯನ್ನು ನೋಡುತ್ತಿದ್ದಳು. ದರೋಡೆಯಾಗಿ ಓಡಿ ಹೋಗಿದ್ದ ಹುಡುಗಿ ಈಗ ತನ್ನ ನಿಜವಾದ ಮನೆಯ ಕಡೆಗೆ ನೋಡುತ್ತಿದ್ದಳು. ಬಾಗಿಲು ತಟ್ಟಿದಳು. ಆಕಾಶ್ ಬಾಗಿಲು ತೆರೆದು ನಿಂತ. ಅವನ ಕಣ್ಣುಗಳಲ್ಲಿ ನೋವು, ಆಘಾತ, ಕ್ರೋಧ ಎಲ್ಲವೂ ಕಾಣಿಸುತ್ತಿತ್ತು. ನನಗೆ ಕ್ಷಮಿಸು ಆಕಾಶ್. ನಾನು ಪ್ರೀತಿಯನ್ನು ತಪ್ಪಾಗಿ ಅರ್ಥಮಾಡಿಕೊಂಡಿದ್ದೆ. ನನ್ನ ನಂಬಿಕೆ ತಪ್ಪಿತ್ತು. ನಿನಗೆ ನಾನು ಅರ್ಹಳ. ಆಕಾಶ್ ತುಸು ಹೊತ್ತು ಮೌನವಾಗಿದ್ದ, ಆದರೆ ಆ ಮೌನದಲ್ಲಿ ಉತ್ತರ ಇತ್ತು. ಅವನು ಬಾಗಿಲು ತೆರೆದಾಗ ನಂದಿನಿಗೆ ತಿಳಿಯಿತು, ಕಳೆದಿದ್ದನ್ನು ಪುನಃ ಕಟ್ಟಿಕೊಳ್ಳಬಹುದು. ಇಲ್ಲಿಂದ ಪ್ರೀತಿ ಹೊಸ ಅಧ್ಯಾಯ ಶುರುವಾಗಿತ್ತು. ಮತ್ತೆ ಅವಳ ಗಂಡ ಅವಳನ್ನು ಒಪ್ಪಿಕೊಂಡು ಸಂಸಾರ ಸಾಗಿಸುತ್ತಿದ್ದಾರೆ.